ಈಗ ಯಾರು ಮುಂದಿನ ಪ್ರಧಾನಮಂತ್ರಿಗಳಾಗ್ತಾರೆ NDA ಅಂತ ಹೇಳ್ಬಿಟ್ಟಿದೆ. ನಮ್ಮಲ್ಲಿ ಯಾರೂ ಇಲ್ಲಪ್ಪ, ಒಬ್ಬರೇ, ಒನ್ ಆ್ಯಂಡ್ ಓನ್ಲಿ ನರೇಂದ್ರ ಮೋದಿ. INDA ಮೈತ್ರಿಕೂಟ ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಹೇಳಬೇಕು ಅಂತ ಏನಿಲ್ಲ, ಅವರು ಕೂಡ ಒಬ್ಬರೊಬ್ಬರನ್ನು ಹೇಳ್ತಾ ಹೋಗ್ಬೋದು. ಈಗ ನರೇಂದ್ರ ಮೋದಿ ಅವರಿಗೆ ಬಲಾಬಲ ಆಗುವಂಥವ್ರು ಯಾರಿದ್ದಾರೆ? ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಹೇಗೆ ಬಲಾಬಲ ಆಗ್ತಾರೆ ಅನ್ನೋದನ್ನು ನಾನು ನಿನ್ನೆ ಕೂಡ ಹೇಳಿದ್ದೆ, ಇವತ್ತು ಕೂಡ ಕೆಲವು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ನಂಬರ್ 1, ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು. 11 ಬಾರಿ ಸತತವಾಗಿ ಗೆದ್ದಂಥವರು 12ನೇ ಬಾರಿ ಸೋತೋದ್ರು. 9 ಬಾರಿ MLA, 2 ಬಾರಿ ಲೋಕಸಭಾ ಸದಸ್ಯ, 15ಕ್ಕೂ ಹೆಚ್ಚು ಖಾತೆಗಳನ್ನು ನಿಭಾಯಿಸಿದಂಥವರು, ಮುಖ್ಯಮಂತ್ರಿ ಒಂದು ಆಗಲಿಲ್ಲ. ದಲಿತ ಸಮುದಾಯದ ನಯಾ ಕಿಂಗ್. ಇವರು ಕೇಳ್ತಾರೆ ಒಂದು ಕಡೆ, ನನ್ನನ್ನು ಯಾಕೆ ದಲಿತ ನಾಯಕ ಅಂತ ಮಾತ್ರ ಬಿಂಬಿಸ್ತೀರಿ ಅಂತೇಳಿ. ಖಂಡಿತವಾಗ್ಲೂ ಬಿಂಬಿಸಬಾರ್ದು, ಅವರು ಅದನ್ನು ಮೀರಿದಂಥ ನಾಯಕ. ಆದರೆ ಒಂದು ಆಕ್ಷೇಪ ಇದೆ, ಅವರು ಯಾವತ್ತೂ ಕೂಡ ಗುರುಮಿಠಕಲ್ನಲ್ಲಿ ಮೀಸಲು ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಿದ್ದು. ಅದು ಡಿಲಿಮಿಟೇಷನ್ ಆದ ನಂತರ ಚಿತ್ತಾಪುರ ಆದಾಗ ಗುರುಮಿಠಕಲ್ಗೆ ಹೋಗಲಿಲ್ಲ ಅವರು, ಚಿತ್ತಾಪುರದಿಂದ ಮತ್ತೆ ಮೀಸಲು ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಿದ್ದು. ಹಾಗಾಗಿ ನೀವು ಜನರಲ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಇವತ್ತು ನಾನಂತೂ ಹೇಳ್ತಾ ಇರಲಿಲ್ಲ. ಓಕೆ, ಆದರೆ ಒಂದು ದಲಿತ ಸಮುದಾಯದ ಓಟ್ ಎಷ್ಟಿದೆ ಗೊತ್ತಾ? ಕರ್ನಾಟಕದಲ್ಲೇ ಅತಿ ದೊಡ್ಡ ಸಮುದಾಯ, ನಂಬರ್ 1. ಭಾರತದಲ್ಲಿ 16% ಇದೆ ದಲಿತ ಸಮುದಾಯ. ಅಂದರೆ 20 ಕೋಟಿಯಷ್ಟು ಜನ ಇದ್ದಾರೆ, 20 ಕೋಟಿಯಷ್ಟು ವೋಟರ್ಸ್ ಇದ್ದಾರೆ. ವೋಟರ್ ಸ್ವಲ್ಪ ಆ ಕಡೆ ಈ ಕಡೆ ಕಡಿಮೆ ಆಗ್ಬೋದು, ಅಂದರೆ 18ರ ಒಳಗೆ ಇದವರೆಲ್ಲ ಬರ್ತಾರಲ್ಲ, ಆ ಕಾರಣಕ್ಕಾಗಿ. ಆಮೇಲೆ ಇಲ್ಲಿ ತನಕ ಇದ್ದದ್ದು ಮಾಯಾವತಿ. ಆದರೆ ಮಾಯಾವತಿ ಹೇಳ ಹೆಸರಿಲ್ಲದೆ ಮಾಯ ಆಗಿಬಿಟ್ರು. ನಿಜ ಹೇಳಬೇಕು ಅಂತಂದರೆ ಬೆಹನ್ಜಿ ಕಾನ್ಶಿರಾಮ್ ಅವರ ಕನಸಾಗಿತ್ತು ಅವ್ರನ್ನ ಭಾಳ ದೊಡ್ಡ ನಾಯಕಿಯನ್ನಾಗಿ ಮಾಡಬೇಕು ಅಂತೇಳಿ. 4 ಬಾರಿ ಮುಖ್ಯಮಂತ್ರಿ ಆದರು, ಪ್ರಧಾನಿ ಅಭ್ಯರ್ಥಿ ಆಗಿದ್ದರು 2014ರ ಹತ್ತಿರ. ಎಲ್ಲೋದ್ರೂ ಗೊತ್ತಿಲ್ಲ. ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ತಾಕತ್ತು ಖಂಡಿತವಾಗ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿದೆ. ಈಗ ರಾಹುಲ್ ಗಾಂಧಿಗೆ ಬರೋಣ. ರಾಹುಲ್ ಗಾಂಧಿ ಯುವ ರಾಜ, ಆದರೆ 3 ಬಾರಿ ಅವರನ್ನು ಲಾಂಚ್ ಮಾಡಲಾಯಿತು. 2014ರಲ್ಲಿ ನೇಪಥ್ಯದಲ್ಲಿದ್ದು ಅವರೇ ಇದ್ದರು, ಗೆಲ್ಲಿಲ್ಲ. 19ರಲ್ಲಿ ಗೆಲ್ಲಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಅವರ ಕಾಲಾವಧಿಯಲ್ಲಿ ಯಾವಾಗ 112, ಅತಿ ಕಡಿಮೆ 1999ರಲ್ಲಿ 112, ಅದಾದ ನಂತರ 44, ಅದಾದ ನಂತರ ಈಗ 53. ಏನು ಕಾಣ್ತಾ ಇಲ್ಲ, ದೊಡ್ಡ ಮಟ್ಟದಲ್ಲಿ ನಾಯಕನಾಗಿ ಬೆಳೆಯುವಂಥದ್ದು ಕಾಣ್ತಾ ಇಲ್ಲ. ಸೊ ಹಾಗಾಗಿ ಇವ್ರಿಗೊಂದು ಆಸೆ ಇದೆ, ಇನ್ನೊಂದು ಪ್ರಯತ್ನ ಪಡೋಣ ಅಂತೇಳಿ. ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದ ಕಾರಣಕ್ಕಾಗಿ ಇಲ್ಲಿ ತನಕ ಅವರು ತುಟಿಕ್ ಪಿಟಿಕ್ ಅಂದಿಲ್ಲ. ಸೋನಿಯಾ ಗಾಂಧಿ ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ. ಹಾಗಿದ್ರೆ ಆಸೆ ಇದೆ ಅಲ್ವಾ? ನಿಮ್ಗೆ ಹೇಳ್ಬೋದಾಗಿತ್ತಲ್ಲ, ಇಲ್ಲ ಮಲ್ಲಿಕಾರ್ಜುನ ಖರ್ಗೆನೇ ನಮ್ಮ ಸೈಡಿಂದ. ನೀವು ಹೇಳ್ತಾ ಇಲ್ಲ, ಯಾಕೆ? ನಿಮಗೆ ಆಸೆ ಇದೆ. ಇನ್ನು ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ. ಆಮೇಲೆ ಹಿನ್ನೆಲೆ ಭಾಳ ಅದ್ಭುತವಾಗಿದೆ. ಆದರೆ ಅವ್ರಿಗೇನಾಗಿದೆ ಅಂದರೆ, ನಾನು ಬಿಟ್ಟರೆ ಯಾರಿದ್ದಾರೆ ಪ್ರಧಾನಮಂತ್ರಿಗೆ? ಈಗ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಣ್ಣ ವ್ಯಕ್ತಿತ್ವ ಅಲ್ಲ, ಭಾಳ ದೊಡ್ಡ ವ್ಯಕ್ತಿತ್ವ, ಬಿಟ್ಟು ಕೊಡ್ಬೋದಾಗಿತ್ತು. ಅವ್ರು ಮೀಟಿಂಗೇ ಬರ್ತಾ ಇಲ್ಲ. ಮೊನ್ನೆ ಮೀಟಿಂಗ್ ಆದ ನಂತರ ಪ್ರೆಸ್ ಮೀಟ್ ಆಯ್ತಲ್ಲ, ಪ್ರೆಸ್ ಮೀಟಿಗೆ ಬರಲೇ ಇಲ್ಲ ಅವರು. ಹಾಗಿದ್ದರೆ INDA ಮೈತ್ರಿಕೂಟದಲ್ಲಿ ಯಾರು ಅನ್ನುವಂಥದ್ದು. ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗಿದ್ದಕ್ಕೆ ಬೇಸರ ಇದೆ. ಇವತ್ತು ಹೇಳಿದ್ರಲ್ಲ ಅಲ್ಲಿ ಪಿಂಟೋ ಅನ್ನುವರು, ಏನು ಸಮೂಸನೇ ಕೊಡ್ತಾ ಇಲ್ಲ ಕಾಂಗ್ರೆಸ್, ಸಮೂಸದ ಹಿಂದೆ ಬಿದ್ದಿದ್ದಾರೆ ಸ್ವಾಮಿ. ಅಲ್ಲಿ ಎಲೆಕ್ಷನ್ ಮುಂದೆ ಬೀಳಿ ನೀವು. ಸಮೂಸ ಅವ್ರಿಗೊಂದು ಒಂದು ಸಮೂಸ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಸಮೂಸಕ್ಕೂ ಪ್ರಧಾನಿ. ಇನ್ನು ಮಮತಾ ಬ್ಯಾನರ್ಜಿ ಕೂಡ ಒನ್ ಆಫ್ ದ ಫೈನೆಸ್ಟ್ ರೆಬೆಲ್ ಲೀಡರ್. ಉಳಿದವರು BJP ವಿರುದ್ಧ ಅಥವಾ ಮೋದಿ ವಿರುದ್ಧ ಮಾತಾಡಿದ್ರು ಅನ್ನೋ ಕಾರಣಕ್ಕಾಗಿ ಟೀಕೆ ಟಿಪ್ಪಣಿ ಮಾಡ್ತಾ ಇರ್ಬೋದು. ಆದರೆ ಜ್ಯೋತಿ ಬಸು ಅನ್ನುವಂಥ ನಾಯಕ, ಬುದ್ಧದೇವ್ ಭಟ್ಟಾಚಾರ್ಯ ಅಂತ ನಾಯಕ 30-35 ವರ್ಷಗಳ ಕಾಲ ನಿರಂತರವಾಗಿ ವೆಸ್ಟ್ ಬೆಂಗಾಲನ್ನು ಆಳಿದಂತಹ ಎಡಪಕ್ಷಗಳನ್ನು ಧೂಳೀಪಟ ಮಾಡಿದ್ದು ಇದೇ ಮಮತಾ ಬ್ಯಾನರ್ಜಿ ಮೊದಲು ಕಾಂಗ್ರೆಸ್ಸಲ್ಲೇ ಇದ್ದರು, ಆ ನಂತರ ತೃಣಮೂಲ ಕಾಂಗ್ರೆಸ್ ಮಾಡಿದರು, PS ಸಂಗಮ ಅವರ ಜೊತೆಗೂಡಿ. ಈ ಬಾರಿನೂ ಅಷ್ಟೇ ಎಲ್ಲಾದರೂ ಮೋದಿಗೆ ಟಕ್ಕರ್ ಕೊಟ್ಟಿದ್ರೆ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಹಿನ್ನೆಲೆ ಕೂಡ ಭಾಳ ಅದ್ಭುತವಾಗಿದೆ. ಸುಮ್ಮನೆ ಹೇಳಬಾರ್ದು. ಅವ್ರು ಹಾಕುವಂಥ ಬಟ್ಟೆಗಳಿದೆಯಲ್ಲ, ಎಲ್ಲ ಸೆಕೆಂಡ್ ಹ್ಯಾಂಡ್ ಬಟ್ಟೆ, ಮನೆಯಲ್ಲಿ ಉಡುವುದನ್ನೇ ಉಡ್ತಾರೆ ಅವರು. ಹವಾಯಿ ಚಪ್ಪಲಿ ಓಡಾಡ್ತಾ ಇರ್ತಾರೆ. ಮಮತಾ ಬ್ಯಾನರ್ಜಿ ಹಿಸ್ಟ್ರಿ ತುಂಬ ಜನರಿಗೆ ಈಗಿನ ತುಂಬ ಕೆಲವರು ಗೊತ್ತೇ, ಕೆಲವರು ಗೊತ್ತಿಲ್ಲ. ಆದರೆ ಅವ್ರು ಯಾವತ್ತೂ ಕೂಡ ನಾನು ಪ್ರಧಾನಮಂತ್ರಿ ಆಗ್ತೇನೆ ಅಂತ ಹೇಳಿಲ್ಲ, ಆದರೆ ಆಸೆ ಇರ್ಬೋದು. ಅವರು ಮಲ್ಲಿಕಾರ್ಜುನ ಖರ್ಗೆಯನ್ನು ಹೇಳೋದಕ್ಕೆ ಒಂದು ಕಾರಣ ಅಂತ ಕೂಡ ಹೇಳಲಾಗುತ್ತೆ. 23% ದಲಿತ್ ವೋಟ್ ಇದೆ ಎಲ್ಲಿ? ವೆಸ್ಟ್ ಬೆಂಗಾಲಲ್ಲಿ. ಮುಸ್ಲಿಂ ವೋಟ್, ದಲಿತ್ ವೋಟ್ ಏನೋ ಸಿಕ್ಕಿಬಿಟ್ರೆ ಅವರನ್ನಲ್ಲಿ ಹಿಡಿಯೋಕ್ಕಾಗಲ್ಲ. ಆದರೆ ಕಾಂಗ್ರೆಸ್ಗೆ 2 ಕೊಡ್ತಾರಂಥವ್ರು ಸೀಟು, ಜಾಸ್ತಿ ಕೊಡೋದಿಲ್ಲ. ಇನ್ನು ಅರವಿಂದ್ ಕೇಜ್ರಿವಾಲ್
ಅರವಿಂದ್ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಆಗಿ ತುಂಬ ಸಕ್ಸಸ್, ಮೂರು ಬಾರಿ ಚುನಾವಣೆ ಆಯಿತು. ಈಗಲೂ ನರೇಂದ್ರ ಮೋದಿ ಅವರಿಗೆ ಒಂದು ಕನಸಲ್ಲಿ ಕಾಡ್ತಾ ಇರಬಹುದು, ನನಗೆ ಎಲ್ಲ ದೇಶ ಗೆದ್ದಿದ್ದೀನಿ, ದೆಹಲಿ ಗೆಲ್ಲಕ್ಕಾಗಿಲ್ಲ. ಹಿಸ್ಟ್ರಿ ಅದು ನೆನಪಿಟ್ಕೊಳ್ಳುತ್ತೆ. ಅದೇನು ಗೊತ್ತಾ, ದೆಹಲಿ ಅಂತಂದರೆ ನಮಗೆ ಹೃದಯ ಇದ್ದಂಗೆ, ದೇಶ ಗೆದ್ದೀನಿ ಹೃದಯ ಗೆದ್ದಿಲ್ಲ ಅಂತ ಬಂದು ಬಿಡ್ಬೋದೇನೋ ಗೊತ್ತಿಲ್ಲ. ಮೂರು ಬಾರಿ ಚುನಾವಣೆ ಆಗುತ್ತೆ. ಲೋಕಸಭೆಯಲ್ಲಿ ಬಿಡಿ, ಮೋದಿ ಅವ್ರಿಗೆ ಓಟ್ ಹಾಕ್ತಾರೆ, ವಿಧಾನಸಭೆಯಲ್ಲಿ ಹಾಕೋದೇ ಇಲ್ಲ ಆಮೇಲೆ ಕೇಜ್ರಿವಾಲ್ IIT ಇಂದ ಕಲಿತಂತಹ ಅತಿ ದೊಡ್ಡ ವಿದ್ಯಾವಂತ, IIT. ಓಕೆ, ಆಮೇಲೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸಿದಂಥವರು, ಮಾಡಿ ತೋರಿಸಿದ್ದಾರೆ. ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಕೇಜ್ರಿವಾಲ್ ಒಂದು ಹೊಸ ಮನ್ವಂತರವನ್ನು ಬರೆದಂಥ ನಾಯಕ ಆಗಿದ್ದರೆ. ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಆಗ್ತಾರೆ? ಮತ್ತೊಂದು ಕಡೆ ಶರದ್ ಪವಾರ್ ವಯಸ್ಸಾಯಿತು, NCP ಹೋಳಾಯಿತು, ಅಳಿಯ ಬಿಟ್ಟೋದ್ರು, ಮಾಜಿ ಕೇಂದ್ರ ಸಚಿವ, ಇವರು ಕಾಂಗ್ರೆಸ್ಸಲ್ಲೇ ಇದ್ದರು. ಇವರು ಯಾಕೆ ಬಿಟ್ಟು ಬಂದರು ಗೊತ್ತಾ ಕಾಂಗ್ರೆಸ್ಸನ್ನು? ಯಾವಾಗ ಸೋನಿಯಾ ಗಾಂಧಿಯವರನ್ನು ಕಾಂಗ್ರೆಸ್ ಅಧ್ಯಕ್ಷೆ ಮಾಡಲಾಯಿತೋ, ಅವರನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಆ ಸಂದರ್ಭದಲ್ಲಿ ಬಿಂಬಿಸಲಾಯಿತೋ, ಕೋಪಗೊಂಡು ಹೊರಗೆ ಬಂದರು. ಇವರು ಸಾಧಾರಣ ಅಲ್ಲ, ಭಾಳ ಅದ್ಭುತವಾಗಿ ಇವರ ಏನು ಸಕ್ಕರೆ ಲಾಬಿ, ಯಾರು ಬಾಲ್ ಠಾಕ್ರೆ ಅವರಿದ್ದರೂ ಕೂಡ ಇವರ ಸಂಬಂಧ ಯಾವತ್ತೂ ಹಳಸಿರಲಿಲ್ಲ, ಹಳೆಯವಲ್ಲಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಮನೆಯನ್ನೇ ನೋಡ್ಕೊಳಕ್ಕಾಗಿಲ್ಲ, ಅಳಿಯ ಹೋಗ್ಬಿಟ್ರ, ಮತ್ತೊಬ್ಬರು ಹೋಗ್ಬಿಟ್ರು, NCP ಹಾಳಾಗೋಗಿದೆ, ಅವರನ್ನು ಸ್ವಂತ ಪಕ್ಷ ಮೇಂಟೈನ್ ಮಾಡೋಕ್ಕಾಗಿಲ್ಲ, ದೇಶ ಹೆಂಗ್ರಿ ಮೇಂಟೈನ್ ಮಾಡ್ತೀರ ಅಂತ ಪ್ರಶ್ನೆ ಉದ್ಭವ ಆಗ್ಬೋದು. ಹಾಗಿದ್ರೆ NDA ಇಂದ ಯಾರ್ರೀ PM ಕ್ಯಾಂಡಿಡೇಟ್? NDAಗೆ ಒಂದು ಸಣ್ಣ ಕನ್ಫ್ಯೂಷನ್ ಕೂಡ ಇಲ್ಲ, 38 ಪಾರ್ಟಿ ಇದೆ ಇಲ್ಲಿ. INDA ಪಾರ್ಟಿಗಿಂತ ಜಾಸ್ತಿ, INDA 26 ಪಾರ್ಟಿ, ಇವರು 38 ಪಾರ್ಟಿ ಇದ್ದಾರೆ. ಕನ್ಫ್ಯೂಷನ್ ಇಲ್ಲ, ಒಬ್ಬರೇ ನರೇಂದ್ರ ಮೋದಿ. ಇವರೆಲ್ಲ ಈ 38 ಪಾರ್ಟಿ ಸೇರಿದರೆ ಒಟ್ಟು ಎಷ್ಟಾಗುತ್ತೆ ಗೊತ್ತಾ? ಲೋಕಸಭಾ ಕ್ಷೇತ್ರ 341. ಎಷ್ಟು? 341. BJP ಇದೆ 301 ಸೀಟ್ ಇದೆ. ಈಗ BJP ಇದೆ 301 ಸೀಟ್ ಇದೆ. ಅದರ ಅರ್ಥ ಉಳಿದ ಪಾರ್ಟಿಗಳಿದಾರಲ್ಲ, ಕೆಲವರಿಗೆ ಪಾರ್ಟಿಯಲ್ಲಿ ಪಕ್ಷನೇ ಇದು ಏನು ಸೀಟೇ ಇಲ್ಲ, ಎಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ.